ಅದೃಷ್ಟ ಖುಲಾಯಿಸುವ ಮುಂಚೆ ಸಿಗುವ ಸೂಚನೆಗಳು. 1. ಬೆಳ್ಳಂಬೆಳಗ್ಗೆ ನಾಣ್ಯ ಸಿಗುತ್ತದೆ, ಇದು ತುಂಬಾ ಒಳ್ಳೆಯದು. 2. ಎದ್ದ ತಕ್ಷಣ ಗಂಟೆಯ ಶಬ್ದ ಕೇಳುವುದು, ಇದು ದೈವಿಕ ಸಂಕೇತವಾಗಿದೆ. 3. ಗೋಡೆಯ ಮೇಲೆ 3 ಹಲ್ಲಿಗಳನ್ನು ಒಟ್ಟಿಗೆ ನೋಡುವುದು, ಇದು ಸಾಕ್ಷಾತ್ ಲಕ್ಷ್ಮೀದೇವಿ ಕೃಪೆಯ ಸಂಕೇತವಾಗಿದೆ. ಬಡತನ ಒಕ್ಕರಿಸಲು ಬಹುಮುಖ್ಯ ಕಾರಣಗಳು. 1. ಕರೆಯದವರ ಮನೆಗೆ ಪದೇ ಪದೇ ಹೋಗುವುದು, ಇದು ನಿಮ್ಮ ಅದೃಷ್ಟವನ್ನೇ ಹಾಳು ಮಾಡುತ್ತದೆ. 2. ಈಶಾನ್ಯ ಮೂಲೆಯಲ್ಲಿ ಕಸದ ಬುಟ್ಟಿ ಇಟ್ಟು ಅದರಲ್ಲಿ ಕಸ ಹಾಕುವ ಕೆಲಸವು ನಿಮ್ಮನ್ನು ಅದೃಷ್ಟಹೀನರಾಗಿ ಮಾಡುತ್ತದೆ. 3. ಹೊತ್ತು ಗೊತ್ತು ಇಲ್ಲದೆ ಸ್ನಾನ ಪೂಜೆ ಮಾಡುವುದು ನಿಮ್ಮ ಮನೆಗೆ ಏಳಿಗೆ ತರುವುದಿಲ್ಲ. 4. ರಾತ್ರಿ ಹೊತ್ತು ಬಟ್ಟೆ ಹೊಗೆಯುವ ಅಭ್ಯಾಸ ಕೂಡ ಬೇಡವೇ ಬೇಡ. ಹೆಂಗಸರೇ, ಇಲ್ಲಿ ಕೇಳಿ, ನೀವು ಗಂಡನ ಮನೆ ಪದ್ಧತಿ ಬಿಟ್ಟು ಯಾವ ಪೂಜೆ ಮಾಡಬೇಡಿ, ಇದು ನಿಮಗೆ ನೆಮ್ಮದಿ ಇಲ್ಲದಂತೆ ಮಾಡುವುದು. ಇನ್ನು ಮುತ್ತೈದೆಗೆ ಕುಂಕುಮ ಕೊಡದೆ ಯಾವ ಪೂಜೆಯನ್ನು ಪೂರ್ತಿ ಮಾಡಬೇಡಿ, ಇದು ಶಾಸ್ತ್ರಬದ್ಧವಲ್ಲ. ಹಾಗೆಯೇ ದೀಪದ ಬತ್ತಿ ಜೋರಾಗಿ ಉರಿಯುವಂತೆ ದೇವರ ದೀಪ ಹಚ್ಚಿಟ್ಟು ಪೂಜೆ ಮಾಡಬೇಡ. ದೇವರ ದೀಪ ಸದಾ ಸಣ್ಣ ಉರಿಯಲಿ ಇರಬೇಕು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಸ್ಟೇ ಟ್ಯೂನ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.